ಸೊ ಲೆಟ್ಸ್ ಗೋ. ಏನಿದೆ ಗೊತ್ತಾ ಜಾಗ, ಸಖತ್ತಾಗಿದೆ. ಡೇ 2 ಆಫ್ ಟೆಂಪಲ್ ರನ್. ಒಳ್ಳೆ ಸಾರಿ. ಸೊ ಜಾಕೆಟು ಗ್ಲೌಸು ಏನಿಲ್ಲ, ಬೈಬೇಡಿ. ಇದು ಕೇವಲ 2 ಕಿಲೋಮೀಟ್ರು ಹೋಗ್ಬೇಕಾಗಿರೋದು. ನಾವು ಇವಾಗ 2 3 ಕಿಲೋಮೀಟ್ರ್, ಜಾಸ್ತಿ ದೂರ ಏನಲ್ಲ. ಅದಕ್ಕೋಸ್ಕರ ರೈಡಿಂಗ್ ಗೇರ್ಸ್ ಏನೂ ಹಾಕಿಲ್ಲ. ಹೆಲ್ಮೆಟ್ ಹಾಕಿದ್ದೀವಿ, ವೆರಿ ಇಂಪಾರ್ಟೆಂಟು. ಇಲ್ಲೆಲ್ಲ ಹೆಲ್ಮೆಟ್ ಕಡ್ಡಾಯ ಇರಬೇಕು, ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀವಿ ಸೇಫ್ಟಿ ರೀಸನ್ಸ್ಗೋಸ್ಕರ. ರೋಡ್ ಚೆನ್ನಾಗಿದೆ, ನಿಧಾನ ಕೊಡಿಸ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿಂದ ಡೈರೆಕ್ಟ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಎಲ್ಲಾದರೂ ಚೆನ್ನಾಗಿ ದೇವಸ್ಥಾನದಲ್ಲೇ ತಿಂಡಿ ಗಿಂಡಿ ಸಿಕ್ಬಿಟ್ರೆ ಅದ್ಭುತ ನಮ್ದು ಇವತ್ತು. ಏನು ದೀಪು? ಹೆಂಗಿದೆ ಅಪ್ಪ, ಒಳ್ಳೆ ಸನ್ರೈಸ್. ದಿಸ್ ಇಸ್ ಸಿಂಪ್ಲಿ ಅಮೇಝಿಂಗ್. ಸಕ್ಕತ್ತಾಗಿದೆ. ಅದು ಕರೆಕ್ಟಾಗಿ ಕ್ಯಾಪ್ಚರ್ ಆದರೆ ಸಾಕಪ್ಪ. ಒಳ್ಳೆ ಸನ್ರೈಸ್. ಫಾಗಿ ಇದೆ ಇಲ್ಲಿ ಇನ್ನೂ, ಬಟ್ ಅಂತ ಚಳಿ ಏನಿಲ್ಲ. ಇಲ್ಲಿಂದ ಎಲ್ಲ ಡೈವರ್ಷನ್ ಇದೆ ಒಂದು ಕಡೆ. ಇಲ್ಲಿಂದ ರೈಟ್ ದೀಪು, ಸರಿ ಲೆಫ್ಟ್, ಸಾರಿ. ಬಂದೇ ಬಿಟ್ವಿ, ದೇವಸ್ಥಾನಕ್ಕೆ ಬಂದೇ ಬಿಟ್ವಿ ನಾವು, ವಿಠಲ ಪರಮೇಶ್ವರಿ. ಸೊ ಹೋಗಿ ಪಾರ್ಕಿಂಗ್ ಮಾಡಿ ಬರೋಣ. ಇಲ್ಲೇ ಪಾರ್ಕಿಂಗ್ ಮಾಡ್ಬಿಡ್ದಿಪ್ಪ, ಇಲ್ಲೇ ಮುಂದ್ಗಡೆನೆ. ಗೊತ್ತು, ನಾನು ನೋಡಿದ್ದೀನಿ, ಬಂದಿದ್ದೀನಿ ನಾನು. ವಾಹ್, ಒಳ್ಳೆ ಸನ್ರೈಸ್ ಆಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಯಾರು ಇಲ್ಲ ಅಂತ ಕುಡಿಲಿ, ಇಟ್ಕೊಂತೀನಿ ನಾನು, ತೊಂದರೆ ಇಲ್ಲ. ಹಿಂಗೆ ನಡಿ. ಐಲ್ಯಾಂಡ್ ಅಲ್ಲ ಇದೊಂಥರ, ನೀರು ಕಮ್ಮಿ ಇದೆ, ಮಳೆ ಇಲ್ಲ ಅಲ್ಲ ಸ್ವಲ್ಪ. ಮಳೆ ಇಲ್ಲದೆ ಸ್ವಲ್ಪ ನೀರು ಕಮ್ಮಿ ಇದೆ. ಕ್ಯಾಮ್ರಾ ಅಲೋ ಇಲ್ಲ, ಪರವಾಗಿಲ್ಲ. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತೀವಿ. ಎಲ್ಲ ದೇವಸ್ಥಾನಗಳಲ್ಲೆಲ್ಲೂ ಕ್ಯಾಮ್ರಾ, ಅಂದರೆ ಸೌತಾಡ್ತಾರಲ್ಲೊಂದೇ ಸ್ವಲ್ಪ ನಮಗೆ ಕ್ಯಾಮ್ರಾ ಎಲ್ಲ ಬಿಟ್ಟರು ಮಾಡೋದಕ್ಕೆ, ಅಲ್ಲೇನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತೀವಿ. ಅಕಸ್ಮಾತ್ ನಮ್ಗೆ ಏನಾದರೂ ಕಾಣಿಸಿ ಸಿಕ್ಕರೆ ನಾನು ನಿಮಗೆ ಓಕೆನಾ? ಸನ್ನಿಧಿ ನಾವು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಬರ್ತೀವಿ, ಆಮೇಲೆ ಕ್ಯಾಮ್ರಾ ಆನ್ ಮಾಡ್ತೀವಿ. ಓಕೆ. ಸೊ ಎಂಥ ದರ್ಶನ ಆಯಿತು ಗೊತ್ತಾದವ್ರೆ, ನಿಜವಾಗ್ಲೂ ಖುಷಿಯಾಗೋಯ್ತು ದರ್ಶನಗಳನ್ನು. ಸೊ ದೇವರು ಹೀಗೆ ಕಾಣುತ್ತೆ, ಇಷ್ಟು ಕಾಣ್ತಾ ಇದೆ ಗೊತ್ತಿಲ್ಲ, ಹೀಗೆ ಕಾಣುತ್ತೆ ಒಳಗಡೆ. ಅಲ್ಲಿ ಇವಾಗ ಪೂಜೆ ನಡೀತಾ ಇದ್ದು ಲೈವ್ ಇದು ಹೊರಗಡೆ ಪೂಜೆ ನಡೀತಾ ಇದೆ ಇವಾಗ. ಒಂದು ಒಳ್ಳೆ ಇದಾಯಿತು. ಪ್ರಸಾದ ತೊಗೊಂಡು ಇಲ್ಲೇ ಕುಂತರಿದೆ, ಪ್ರಸಾದನ
ಆನೆ. ಆರಾಮಾಗಿ ನಿಂತಿದೆ ಅಲ್ಲಿ ಆನೆ. ಅಂತೂ ಇಂತೂ ದೇವರೇ ನಮ್ಮನ್ನ ಕಾಪಾಡಪ್ಪ ಅಂತ ಹೇಳ್ಕೊಂಡು ಇನ್ನೊಮ್ಮೆ ನಮಸ್ಕಾರ ಮಾಡಿ ಹೊರಟ್ಬೋಣ. ದೇವರೇ ಕಾಪಾಡಮ್ಮ, ದೇವರೇ ಕಾಪಾಡಪ್ಪ. ಏನು ಚೆನ್ನಾಗಾಯಿತು ದರ್ಶನ. ಯಪ್ಪ ಪುಣ್ಯ ಏನಂದರೆ ನಾವು ಎಲ್ಲಿ ಹೋದರೂ ತಕ್ಷಣ ನಮಗೆ ತುಂಬ ಚೆನ್ನಾಗಾಗ್ತಾಯಿದೆ. ಅದೇ ನಮಗೆ ಖುಷಿ. ಎಲ್ಲೂ ಅರ್ಜೆಂಟಿಲ್ಲ, ಎಲ್ಲೂ ನುಗ್ಲಾಗಿಲ್ಲ. 4 ದೇವಸ್ಥಾನ ಆಯ್ತು ಇವಾಗ ಆಲ್ರೆಡಿ. 4 ದೇವಸ್ಥಾನನೂ ಆರಾಮಾಗಿ ಒಂದೇ ಕಡೆ ನೀಟಾಗಿ ಆಯಿತು ನಮಗೆ ದರ್ಶನ. ಎಂಥ ಪುಣ್ಯ ಮಾಡಿರ್ಬೇಕು ಅನಿಸುತ್ತೆ ಕೆಲವು ಸತಿ ಇದು ದರ್ಶನ ಮಾಡೋದಕ್ಕೂ. ಅಂತ ಇಂತೂ ಕಟೀಲು ಪರಮೇಶ್ವರ ಇದು ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಇವಾಗ ಕುಣ್ಣಿಗೋಳಿಯಿಂದ ಶೃಂಗೇರಿ ಕಡೆ ಹೊರಟಿದ್ದೀವಿ. ಶೃಂಗೇರಿ ಹೋಮ್ ಸ್ಟೇಗೆ ಹೋಗ್ಬೇಕು ಫಸ್ಟ್ ನಾವು. ಸೊ ಅಲ್ಲಿಂದ ದರ್ಶನಕ್ಕೆ ಪಂಚ ಉಟ್ಕೊಂಡು ಹೋಗ್ಬೇಕು ಆಮೇಲೆ. ಸೊ ಯಾ ಲೆಟ್ಸ್ ಗೋ. ಚೆನ್ನಾಗಿತ್ತಿಲ್ಲಿ ಈ ಸ್ಟೇ ಕೂಡ ಚೆನ್ನಾಗಿತ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು, ಬಟ್ AC ರೂಮ್, ಸೊ ಇಟ್ಸ್ ಫೈನ್. ಯಪ್ಪ ಹೆಂಗಿದೆ ನೋಡ್ರಿ ಜಾಗ, ಇಷ್ಟು ಸಾಕಾಗಿದೆ. ಇನ್ನೂ ನಾವು ಘಾಟ್ ಸೆಕ್ಷನ್ಗಳಿಗೆ ಎಂಟ್ರಾಗಿಲ್ಲ. ಮೇ ಬಿ ಇವಾಗ ಎಂಟ್ರ್ ಕೊಡ್ಬೋದು. ರೋಡು ಅಲ್ಲಿ ಕಿತ್ತೋಗಿದೆ, ಬಟ್ ಪರವಾಗಿಲ್ಲ. ನಾವಂತೂ ಹೆಂಗೋ ಬರ್ತಾಯಿದ್ದೀವಿ. ಅರ್ಧ ದಾರಿ ಬಂದ್ಬಿಟ್ಟಿದ್ದೀವಿ, ಇನ್ನು ಅರ್ಧ ದಾರಿ ಬರಬೇಕು. ಏನೋ ಬರದೆ ಸ್ವಾಗತ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಓ ಮೈ ಗಾಡ್, ಕುದುರೆಮುಖಕ್ಕೆ ಬಂದ್ವಿ ನಾವು ಇವಾಗ. ಸೊ ಎಕ್ಸ್ಪೆಕ್ಟ್ ಮಾಡ್ದೇನೆ ಇವತ್ತು ಕುದುರೆಮುಖಕ್ಕೆ ಬಂದಿದ್ದೀವಿ. ಅಯ್ಯಪ್ಪ ಶೆಕೆ ಹೊಡಿತಾ ಇದೆ. ಸೊ ಕುದುರೆಮುಖಕ್ಕೆ ಬಂದು ಇಲ್ಲಿ ಪಾಸ್ ತೊಗೊಳ್ಬೇಕು. ನಾವು ಅಂದ್ಕೊಂಡೇ ಇರಲಿಲ್ಲ ಇವತ್ತು ಕುದುರೆಮುಖಕ್ಕೆ ಬರ್ತೀವಿ ಅಂತ. ಈ ಪಾಸ್ ತೊಗೊಂಡು ನಾವು ಶೃಂಗೇರಿ ಕಡೆ ಹೊರಟಿದ್ದೀವಿ. ಸೊ ಯು ಹ್ಯಾವ್ ಓನ್ಲಿ 1.5 hour. ಇಲ್ಲಿ ಪಾಸ್ ತೊಗೊಂಡ್ಮೇಲೆ 1.5 ಗಂಟೆ ಮಾತ್ರ ನಿಮಗೆ ಟೈಮ್ ಇರುತ್ತೆ ನೆಕ್ಸ್ಟ್ ಪಾಸ್ ಕೊಡೋ ಕಡೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಮಧ್ಯೆ ಎಲ್ಲೂ ನಿಲ್ಸಂಗಿಲ್ಲ, ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ. ಸೊ ಯಾ ಲೆಟ್ಸ್ ಗೋ ಪೀಸ್ಫುಲಿ, ನಥಿಂಗ್ ಟು ವರಿ. ವಾವ್ ಇಲ್ಲಿ ಗಾಡಿ ಓಡಿಸ್ತಾ ಬರ್ಬೇಕಾದ್ರೆ ಒಂದು ನೋಟಿಸ್ ಮಾಡಿದ್ದೇನೆಂದ್ರೆ, ನಾನು ಫಾರೆಸ್ಟ್ ಆಫೀಸರ್ಸ್ಗಳಿದ್ದಾರೆ ಇಲ್ಲಿ, ಫಾರೆಸ್ಟ್ ವರ್ಕ್ ಮಾಡೋರು, ಫಾರೆಸ್ಟ್ನಲ್ಲಿರೋರೆಲ್ಲ. ಅವ್ರ ಮೇನ್ ಗೋಲ್ ಏನು ಗೊತ್ತಾ, ಇಲ್ಲಿರೋ ಕಸಗಳನ್ನೆಲ್ಲ ಕಿತ್ತಾಕೋದು. ಅಷ್ಟು ಕಸಗಳು ಹಾಕಿರ್ತಾರೆ. ಅಲ್ಲಿ ಬೋರ್ಡೇ ಹಾಕಿದ್ದಾರೆ, ಇಲ್ಲಿ ಯಾರು ಕಸಗಳನ್ನ ಹಾಕಬೇಡಿ, ಇಲ್ಲೇನು ಪ್ಲಾಸ್ಟಿಕ್ ಕವರ್ಗಳನ್ನ ಹಾಕಬೇಡಿ ಅಂತ. ಪಾಪ ಅವರು ನಡ್ಕೊಂಡು ಬಂದು ಇಷ್ಟುದ್ದ ಇರೋ ಕಸಗಳನ್ನೆಲ್ಲ ತೆಗೆದು ಎಸೆದು ಹೋಗ್ತಾಯಿದ್ರು ಗೊತ್ತಾ. ಬೇಜಾರಾಗೋಗುತ್ತೆ ನೋಡೋದಕ್ಕೆ. ಪ್ಲೀಸ್ ಸ್ವಲ್ಪ ತಲೆ ಉಪಯೋಗಿಸಿ, ಸ್ವಲ್ಪ ಸಿವಿಕ್ ಸೆನ್ಸ್ನ ಅಳವಡಿಸ್ಕೊಳ್ಳಿ. ಕಸನ ಎಲ್ಲೆಂದ್ರಲ್ಲಿ ಬಿಸಾಕ್ಬಿಡಿ, ಅದರಲ್ಲೂ ಇಂಥ ಫಾರೆಸ್ಟ್ ಏರಿಯಾಗಳಲ್ಲಿ ಬಿಸಾಕ್ಬಿಡಿ. ಓ ಓ ಓ ಓ ಓ ಸ್ವಲ್ಪ ಬಿಸಿಲಿದೆ, ಹಂಗಾಗಿ ಸ್ವಲ್ಪ ಇದಾಗ್ತಾ ಇದೆ ಹೊರತು ಇಲ್ಲೆಲ್ಲ ತಣ್ಣಗಿದೆ. ಇಲ್ಲಿ ಮರದ ಮಧ್ಯೆ ಎಲ್ಲ ಹೋದಾಗ ಹ್ಯುಮಿಡಿಟಿ ಇಲ್ಲ, ಇವಾಗ ಅನ್ನಿಸ್ತಾ ಇಲ್ಲ.
ಮೇ ಬಿ ಇನ್ನೂ 12 ಗಂಟೆ ಆಯಿತಾ, ಆಗಿರ್ಬೋದು. ಅಂತೂ ಇಂತೂ ಕುದುರೆಮುಖ ನ್ಯಾಷನಲ್ ಫಾರೆಸ್ಟ್ನ ಮುಗಿಸಿದ್ವಿ ಆರಾಮಾಗಿ, ನೆಮ್ಮದಿಯಾಗಿ ನಿಧಾನಕ್ಕೆ ಬಂದ್ವಿ. ಇವಾಗ ಶೃಂಗೇರಿಗೆ ಇನ್ನೂ ಇಲ್ಲಿಂದ 12 ಕಿಲೋಮೀಟ್ರ್ ಇದೆ ಅಷ್ಟೇ. ರೋಡು ಓಕೆ ನಿಧಾನಕ್ಕೆ ಹೋಗೋದು. ಇಲ್ಲಿಂದ ಒಂದು 15 ನಿಮಿಷ ಶೃಂಗೇರಿ ಸೇರ್ಕೊತೀವಿ. ಪಕ್ಕದಲ್ಲಿ ತುಂಗೆ ಹರಿತಾ ಇದೆ. ವಾವ್, ನೀರು ಕಮ್ಮಿನೇ, ಸೂಪರ್. ಶೃಂಗೇರಿಗೆ ಇನ್ನು ಕೆಲವು ಕಿಲೋಮೀಟ್ರ್ ಉಳಿದಿದೆ, 7 ಕಿಲೋಮೀಟ್ರ್ ಇದೆ. ಸೊ 7 ಕಿಲೋಮೀಟ್ರು ನಮ್ಮ ಸ್ಟೇಗೆ, ಶೃಂಗೇರಿಯಲ್ಲಿ ಸ್ಟೇಗೆ. ಸಮಯ ಬಂದು 12:15. ಸೊ ಇನ್ನೊಂದು 10 ನಿಮಿಷದಲ್ಲಿ ನಾವು ಹೋಗಿ ಸೇರ್ಕೊತೀವಿ. ಹೋದ್ಮೇಲೆ ಡೈರೆಕ್ಟು ದೇವಸ್ಥಾನಕ್ಕೆ ಹೊರಡ್ಬಿಡ್ತೀವಿ. ದರ್ಶನಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಮುಗಿಸ್ಕೊಂಡು, ಅಲ್ಲಿ ಊಟ ಏನಾದ್ರು ಸಿಗ್ಬೋದು ಅನಿಸುತ್ತೆ. ಊಟವನ್ನು ಮಾಡಿಕೊಂಡು ನಾವು ವಾಪಸ್ ಹೋಮ್ ಸ್ಟೇಗೆ ಬಂದು ಸಿರಿಮನೆ ಫಾಲ್ಸಿಗೆ ಹೋಗೋಕ್ಕಾಗುತ್ತಾ ಅಂತ ಟ್ರೈ ಮಾಡೋದು. ಹೋದರೆ ನಿಮ್ಮನ್ನು ಕರ್ಕೊಂಡು ಹೋಗೋದು. ಅದು ಇವತ್ತಿನ ಅಜೆಂಡಾ, ಬೇರೆ ಏನಿಲ್ಲ. ಫಸ್ಟು ಹೋಗಿ ಶೃಂಗೇರಿ ದರ್ಶನ ಆಗಬೇಕು ನಮಗೆ, ಅದು ಇಂಪಾರ್ಟೆಂಟ್. ಓಕೆ, ಸೊ ಇವಾಗ ಶೃಂಗೇರಿಗೆ ಬಂದುಬಿಟ್ಟಿದ್ದೀವಿ. ಯಾಕೆ ಇವಾಗಲೇ ತೆಗಿತಾ ಇದೆಯಾ? ಸರಿ ಬಾ. ಸೊ ಶೃಂಗೇರಿಗೆ ಬಂದಿದ್ದಾಯಿತು. ಇವಾಗ ನಾವು ಫಸ್ಟು ಶಾರದಾಂಬಾ ದೇವಿ ದರ್ಶನ ಮುಗಿಸ್ಕೊಂಡು, ಯಾಕಂದರೆ 2 ಗಂಟೆ ಒಳಗೆ ಕ್ಲೋಸ್ ಆಗುತ್ತೆ. ಅಲ್ಲಿ ವೀಡಿಯೋ ಏನೂ ರೆಕಾರ್ಡ್ ಮಾಡೋದಕ್ಕೆ ಬಿಡೋದಿಲ್ಲ. ಶಾರದಾ ದೇವಿ ನಮಸ್ಕಾರ ಮುಗಿಸ್ಕೊಂಡು ಇಲ್ಲಿದೆ ಶಾರದಾ ದೇವಿ ದೇವಸ್ಥಾನದ ಎದುರುಗಡೆ ಇದ್ದೀವಿ. ಆಮೇಲೆ ಮುಂದೆ ಅಲ್ಲಿ ಹೋಗ್ತೀವಿ. ಸೊ ಇಲ್ಲದಪ್ಪ ನಮ್ಮಣ್ಣ ಬರೋ ಕಾಯಣ. ಶಾರದಾ ದೇವಿ ನಮಸ್ಕಾರ ಮುಗಿಸ್ಕೊಂಡು ಮುಂದಕ್ಕೆ ಹೋಗಬೇಕು. ಅದನ್ನೆಲ್ಲ ಫುಲ್ಲು ಕ್ಲೋಸಪ್ಪಲ್ಲಿ ತಿನ್ನೋಣ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಸೊ ವೆಯ್ಟ್ ಮಾಡೋಣ ಒಂದು ನಿಮಿಷ ಇಲ್ಲಿ. ಸೊ ಇವಾಗ ನಮ್ಮದು ಶಾರದಾ ದೇವಿ ದೇವಸ್ಥಾನದ್ದು ಇದಾಗಿದೆ. ಸೊ ವಿ ವಿಲ್ ಶಾರದಾ ದೇವಿ ದೇವಸ್ಥಾನದ್ದು ಇವಾಗ ನಮ್ಮ ದರ್ಶನ ಆಯಿತು. ನೆಕ್ಸ್ಟು ಇವಾಗ ಚಂದ್ರಮೌಳೇಶ್ವರ ದೇವಿ ಹೋಗೋಣ ಅಂತ ಅಂದ್ಕೊಂಡ್ರೆ, ಚಂದ್ರಮೌಳೇಶ್ವರ ದೇವರು ಬಾಗಿಲು ಹಾಕಿದೆ. 2 ಗಂಟೆ ಆಮೇಲೆ ಆಯ್ತಲ್ಲ. ಸೊ ಇವಾಗ ಇದು ಒಳಗಡೆ ಹೋಗೋದಕ್ಕೆ ನಮಗೆ ಆಗೋದಿಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಕಟ್ಟಿದೆ. ಸೊ ಕೆಳಗಡೆ ಇಳಿದ್ಬಿಟ್ಟು ಆಮೇಲೆ ಸಂಜೆ ಮೇಲೆ ಬರೋಣ. ಇವಾಗ ನದಿ ಪಕ್ಕ ಬಂದಿದ್ದೀವಿ ನಾವು. ದೀಪು ಏನು ಹೇಳಿದ್ದು? ಹಾವು ಕಪ್ಪೆಗೆ ಆಶ್ರಯ ಕೊಟ್ಟಿರೋಂಥ ಜಾಗ. ಶೃಂಗೇರಿಲಿ ಕಾಣುತ್ತಾ ಅದು? ನೋಡ್ರಿ ಕಾಣಿಸ್ತಿದ್ಯಾ? ಇವಾಗ ಕಾಣಿಸ್ತಾ ನೋಡಿ ನೀಟಾಗಿ. ಏನೋ ಬರ್ತಾರೆ ನೋಡಲ್ಲಿ. ತಮ್ಮ ಪೂಜೆ ಯಾತ್ರೆಯಲ್ಲಿ ಶೃಂಗೇರಿಗೆ ದಟ್ಸ್ ಸಿಂಪ್ಲಿ ಅಮೇಝಿಂಗ್. ನಾನು ಬೆವರ್ತಾ ಇದ್ದೀನಿ. ಬಟ್ ಶಂಕರಾಚಾರ್ಯರಲ್ಲಿ ನಡ್ಕೊಂಡು ಬಂದಾಗ ಇಲ್ಲಿ ಹಾವು ಕಪ್ಪೆಗೆ ಆಶ್ರಯ ಕೊಡ್ತಿದ್ದನ್ನು ನೋಡಿ ಅವರು ಇಂಥ ಪುಣ್ಯ ಸ್ಥಳದಲ್ಲಿ ಊಟ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಪೀಠವನ್ನು
ಸ್ಥಾಪನೆ ಮಾಡಿದರು. ದೊಡ್ಡಪ್ಪ 5-20 kg ಬರುತ್ತೆ. ಹಾಂ ಸರಿ ಕಣ ಸೂಪರ್. ಇವೆಲ್ಲ ಪೂರ್ತಿ ಮೀನುಗಳಿದೆ, ಕಾಣ್ತಾ ಇಲ್ಲ ಅನ್ಸುತ್ತೆ. ಎಲ್ಲ ಪೂರ್ತಿ ದೊಡ್ಡ 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 ಮೀನುಗಳು. ಇದೆಲ್ಲ ಎಷ್ಟೊಂದು ಮೀನುಗಳಿದಾವೆ ಅಂತ ಅಂದರೆ ಯಪ್ಪ ತೈಲ ಹೊಡಿತಾ ಇದ್ದಾವೆ ಅವು. ಅಲ್ಲ ದೀಪು, ಮೊಸಳೆನೂ ಇರ್ಬೇಕಿಲ್ಲೊಂದು. ಮೊಸಳೆ ಇದೆ ಇಲ್ಲಿ. ಆಮೇಲೆ ಏನೋ ಕತೆ ಹೇಳ, ಕತೆ ಎಲ್ಲಿದ್ದು ಗೊತ್ತಿಲ್ಲ ನಿಮಗೆ, ಫ್ಲಾಶ್ ಆಗ್ಬಿಟ್ಟಿದೆ ಮೇಡಮ್. ಸರಿ, ಇವಾಗ ಇಲ್ಲಿಗೆ ಬಂದಿದ್ದಾಯ್ತು. ನೆಕ್ಸ್ಟು ಇವಾಗ ನಾವು ಇಲ್ಲಿಗೆ ಹೋಗ್ಬೇಕು. ಸಿರಿಮನೆ ಫಾಲ್ಸ್ ದೂರ ಇದೆ. ಓಕೆ, ನೆಕ್ಸ್ಟು ಸಿರಿಮನೆ ಶಂಕರಗಿರಿಗೆ ಹೋಗಿ ವಾಪಸ್ ದೇವಸ್ಥಾನಕ್ಕೆ ಬರ್ತೀವಿ. ಬಾಯ್ ಬಾಯ್. ಸೊ ಅಲ್ಲಿ ಶಂಕರಾಚಾರ್ಯ ದೇವಸ್ಥಾನದಿಂದ ಇವಾಗ ಶಂಕರಗಿರಿಗೆ ಬಂದಿದ್ದೀವಿ. ಶಂಕರಗಿರಿ ಬಂದ್ಬಿಟ್ಟು ಶಂಕರಾಚಾರ್ಯ ದೇವಸ್ಥಾನ ಒಂದು ಶಂಕರಾಚಾರ್ಯರ ಒಂದು ದೊಡ್ಡ ಆಕೃತಿಯ ಒಂದು ಮೂರ್ತಿ ಇಟ್ಟಿದ್ದಾರೆ. ಅದು ನೋಡೋಕೆ ಬಂದಿದ್ದೀವಿ ನಾನು ನಮ್ಮಣ್ಣ. ನಾನು ಮಾತಾಡ್ತಾ ಇದ್ದೇನೆ. ಇದರ ಮೆಟ್ಲಸ್ ಇದೆ, ಎಸ್ಕಲೇಟರ್ಸು ಇದೆ. ಸೊ ನಾವು ರಿಸ್ಕ್ ತೊಗೊಳ್ದೆ ಎಸ್ಕಲೇಟ್ರಲ್ಲಿ ಹೋಗ್ತೀನಿ. ನಮ್ಮ ಅಣ್ಣ ಏನು ಮಾಡ್ತಾನೋ ಗೊತ್ತಿಲ್ಲ, ನೋಡೋಣ. ಮೇಲೆ ಹೋಗಿ ಸಿಗೋಣ. ಎಸ್ಕಲೇಟರ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣ ಬೈತಾ ಇದ್ದಾನೆ ಎಸ್ಕಲೇಟರ್ ಹತ್ಕೊಂಡು ಹೋಗ್ತಾ ಇರೋದಕ್ಕೆ. ಎಲ್ಲ ಬೈತಿದ್ಯಾನ? ಇದೊಳ್ಳೆ ಸರ್ವಿಸ್ಸು, ಚೆನ್ನಾಗಿದೆ ಅಲ್ವಾ? ಹಾಂ, ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಅಂದರೆ ಖುಷಿಯಾಗೋಗಿದೆ ನನಗಂತೂ. ಸಿಕ್ಕಾಪಟ್ಟೆ ಬಿಸಿಲು ಎಷ್ಟು ಕಾಣ್ತಿದೆ ಎಷ್ಟು ಕಾಣ್ತಿಲ್ಲ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡೋದು ತೋರಿಸ್ತೀನಿ ನಾನು. ಸಿಂಪ್ಲಿ ಅಮೇಝಿಂಗ್. ಇಲ್ಲಿ ಇದು ಶಂಕರಾಚಾರ್ಯದಲ್ಲ, ಸೌತಲ್ಲಿ ದಕ್ಷಿಣಾಮ್ನೇಯ ಶ್ರೀ ಶಾರದಾ ಪೀಠಂ ಶೃಂಗೇರಿ ಕರ್ನಾಟಕ. ಸೊ ಇದು ಮೊದಲನೇ ಪೀಠ ಇಲ್ಲೇ, ಶಂಕರಾಚಾರ್ಯ ಕಟ್ಟಿದ ಮೊದಲನೇ ಪೀಠ ಬಂದು ಇಲ್ಲಿ ಶೃಂಗೇರಿಲಿ. ಇದು ಪಶ್ಚಿಮಾಮ್ನೇಯ ಶ್ರೀ ಕಲಿಕಾ ಪೀಠಂ ದ್ವಾರಕಾ ಗುಜರಾತ್ ಅಲ್ಲಿರೋದು ಪೀಠ. ಪದ್ಮಾನಂದಾಚಾರ್ಯ. ಸೊ ಅವರ ಶಿಷ್ಯ, 4ನೇ ಶಿಷ್ಯರು, 4 ಶಿಷ್ಯರು. ರಾಮನಯ ಶ್ರೀ ಜ್ಯೋತಿಷ್ ಬದ್ರಿ ಉತ್ತರಾಖಂಡ. ಇವರ ಅಲ್ಕಾನಂದ ಪಕ್ಕ ಇದೆ. ಇದು ಮಹಾಕಾವ್ಯ. ತೋಟಕಾಚಾರ್ಯ. ಇದು ಪೂರ್ವಾಮ್ನೆಯ ಶ್ರೀ ಗೋವರ್ಧನ ಪೀಠಂ ಪೂರಿ ಒಡಿಸ್ಸಾ. ಪೂರಿ ಜಗನ್ನಾಥ ಶಂಕರಪೀಠನ ಅದನ್ನು ಗೋವರ್ಧನ ಪಟ್ ಪೂರಿ ಅಂತ ಹಾಕಿದ್ದಾರೆ ಒಡಿಸ್ಸಾ. ಪೂರಿ ಜಗನ್ನಾಥ, ಬಟ್ ಅದೇನೇ ಅಂತ ಹಾಕಿ ಡೆಸ್ಟಿನೇಷನ್ ಜಗನ್ನಾಥ ಹಾಕಿದಾರಲ್ಲ. ಪುರುಷೋತ್ತಮ ಶಕ್ತಿ ವರ್ಸ್ಲ ತುಂಬ ಇಷ್ಟು ಚೆನ್ನಾಗಿ ಹಾಕಿದ್ದಾರೆ ಇದೆಲ್ಲ. ಸ್ಟಿಲ್ ಮೆಸ್ಮರೈಸ್ ಬೈ ದಿಸ್. ಸೊ ಶಂಕರಗಿರಿನೂ ಆಯಿತು. ನೆಕ್ಸ್ಟ್ ಎಲ್ಲಿಗೋ
ಹಾಂ ಓಕೆ ನೆಕ್ಸ್ಟು ಎಲ್ಲಿ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಹೋಗ್ತಾ ಡಿಸೈಡ್ ಮಾಡ್ಕೊತೀವಿ. ಸೊ ಇನ್ನೊಂದು ಸತಿ ಎಲ್ಲರೂ ನೋಡ್ಬಿಡಿ, ಕೈ ಮುಗಿದ್ಬಿಡಿ, ಹೋಗೋಣ.